ಮೊಳಕಾಲ್ಮೂರು ಪಟ್ಟಣಕ್ಕೆ ರಾಜ್ಯ ಸರ್ಕಾರದಿಂದ 200 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆ ಅನುಮೋದನೆಗೊಂಡಿದ್ದು, ಈ ಹಿನ್ನೆಲೆ ಆಸ್ಪತ್ರೆ ನಿರ್ಮಾಣ ಸ್ಥಳಕ್ಕೆ ಆರೋಗ್ಯ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರ ಬಹುದಿನಗಳ ಬೇಡಿಕೆಯಂತೆ ಮೊಳಕಾಲ್ಮೂರು ಪಟ್ಟಣಕ್ಕೆ 200 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆಯು ಮಂಜೂರಾಗಿದ್ದು, ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಬಹು ಉಪಯುಕ್ತವಾಗಿದೆ ಅಂತ ಹೇಳಿದರು. ಇನ್ನು ಈಗಿರುವಂತಹ ಸಾರ್ವಜನಿಕ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವುದು ಅಥವಾ ಹೊಸ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದು ಅನ್ನುವಂಥದ್ದನ್ನ ಶಾಸಕರ ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿ ಸೂಕ್ತ ತೀರ್ಮಾನಕ್ಕೆ ಬರೋದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ, ಕರ್ನಾಟಕ ರಾಜ್ಯ ದ್ರಾಕ್ಷಾ ರಸ ವೈನ್ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ. ಯೋಗೇಶ್ ಬಾಬು, ಮುಖಂಡರಾದ ಕಲೀಂ ಹುಲ್ಲಾ, ಹೀಗೆ ಹಲವಾರು ಜನ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಉಪಸ್ಥಿತರಾಗಿದ್ದರು. ಈಗ ನಮ್ಮ ಶಾಸಕರು ಗೋಪಾಲಕೃಷ್ಣ ಅವರು ಈ ಮೊಳಕಾಲ್ಮೂರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಇಲ್ಲಿ ಈ ತಾಲೂಕಿನ ಜನರಿಗೆ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಯವರಿಗೆ ಇಲ್ಲೇ ಒಂದು ಒಳ್ಳೆಯ ಸೌಲಭ್ಯ ಆಗಬೇಕು ಅಂತ ಬಹಳ ಒತ್ತಾಯನೆಲ್ಲ ಮಾಡಿಸಿ ನಾವು ಅದಕ್ಕೆ ಒಂದು ಪ್ರಪೋಸಲ್ ಎಲ್ಲ ಮಾಡಿ ಈಗ ಅನುಮೋದನೆಯೂ ಕೂಡ ಎಲ್ಲ ಸಿಕ್ಕಿದೆ. ಇಲ್ಲಿ ಆಸ್ಪತ್ರೆ ಆಗಬೇಕು ಅಂತ ಒಂದು 200 ಬೆಡ್ಡಿನ ಆಧುನಿಕ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ನಮ್ಮ ಶಾಸಕರ ಕನಸು ಆಗಿದೆ. ನಮ್ಮ ಒಂದು ಉದ್ದೇಶನೂ ಕೂಡ ಅದೇ ಆಗಿದೆ. ಈಗ ಅದಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಆದರೆ ಈಗಿರುವಂಥದ್ದು ಇಲ್ಲಿರುವಂಥ ಹಾಲಿ ಸ್ಥಳದಲ್ಲೇ ಆಸ್ಪತ್ರೆ ಏನಿದೆ ಇಲ್ಲೇ ಮಾಡಬೇಕಾ ಅದು ಇನ್ನೊಂದು ಜಾಗವನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಆನ್ಗಲ್ ಅಲ್ಲೂ ಒಂದು 5-6 ಎಕರೆ ಜಾಗವನ್ನು ಅವರು ನಿಗದಿ ಮಾಡಿಸಿ ಅಲ್ಲೂ ಕೂಡ ನಮ್ಮ ಆಸ್ಪತ್ರೆಗೆ ಅಂತಾನೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಅದು ಭಾಳ ಒಳ್ಳೆಯ ಒಂದು ಕ್ರಮನೇ. ಈಗ ಇಲ್ಲಿ ಸಾಧಕ ಬಾಧಕಗಳನ್ನು ನೋಡ್ತೀವಿ. ಇದನ್ನು ಅದಕ್ಕೆ ಪರಿಶೀಲನೆ ಮಾಡಕ್ಕೆ ಬಂದಿದ್ದೆ. ಇಲ್ಲಿ ಹಳೆಯ ಕಟ್ಟಡದ ಜೊತೆಯಲ್ಲೇ ಇನ್ನೊಂದು ಕಟ್ಟಡ ಸೇರಿಸಿ ಇದನ್ನೇ ಕಟ್ಟಬೇಕಾ ಅಥವಾ ಎಲ್ಲವನ್ನು ಹೊಸದಾಗಿ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದ ಮತ್ತು ಅದು ಏನು ಅಂತ ಎಲ್ಲ ಒಂದು ತೀರ್ಮಾನಕ್ಕೆ ಆಗಬೇಕು. ಆದ್ರಿಂದ ಅದನ್ನ ಒಂದು ತೀರ್ಮಾನ ಸದ್ಯದಲ್ಲೇ ಮಾಡ್ತೀವಿ, ಆಯ್ತಾ. ಆದರೆ ಒಳ್ಳೆಯ ಒಂದು ಆಸ್ಪತ್ರೆ ಎಂದು ಖಂಡಿತ ಬಂದೇ ಬರ್ತದೆ ಮತ್ತು ಈ ಒಂದು ಭಾಗದಲ್ಲಿ ಒಂದು ಅತ್ಯಂತ ಉತ್ತಮ ಆರೋಗ್ಯ ಸೇವೆ ನೀಡತಕ್ಕಂಥ ಒಂದು ವ್ಯವಸ್ಥೆ ತಗೊಂಡ್ಬರ್ತೀವಿ ಬರ್ತದೆ. ಈಗ ಡಾಕ್ಟರ್ ಕೂಡ ಬಂದಿದ್ದಾರೆ, ಆರ್ಥೋಪೆಡಿಕ್ ಡಾಕ್ಟರ್ ಈಗ ಬಂದಿದ್ದಾರೆ ಆಸ್ಪತ್ರೆ. ಆರ್ಥೋಪೆಡಿಕ್ ಡಾಕ್ಟರ್ ಬಂದಿದ್ದಾರೆ. ಈಗ CR ಮೆಷಿನ್ ನನ್ನ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ. 3 ದಿವಸದಲ್ಲಿ ಇದನ್ನ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಸೊ CR ಮೆಷಿನ್ ಕೂಡ ಇಲ್ಲಿಗೆ ಬರ್ತದೆ. ಡಾಕ್ಟರ್ ಕೂಡ ಈಗಾಗಲೇ ಬಂದಿರೋದ್ರಿಂದ ಆರ್ಥೋಪೆಡಿಕ್ ಸೇವೆ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಆಗ್ತದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.